ಲಾರ್ಡ್. ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ಟಾಕ್ ವಿತ್ ಸ್ಯಾಮ್ ಪಾಡ್ಕಾಸ್ಟ್ಗೆ ಸ್ವಾಗತಿಸ್ತೇನೆ. ನಮ್ಮ ಮಧ್ಯದಲ್ಲಿ ಸೇವಕರಿದ್ದಾರೆ. ಅಣ್ಣ, ನಿಮ್ಮನ್ನು ಯೇಸು ಕ್ರಿಸ್ತನ ಸೊ ಅನೇಕ ಕಾರ್ಯಗಳನ್ನು ನಾವು ನೋಡ್ತಾ ಬರ್ತಾ ಇದ್ದೇವೆ. ಕಳೆದ ಎಪಿಸೋಡಲ್ಲಿ ಚರ್ಚಸ್ ಆ್ಯಂಡ್ ಬ್ರ್ಯಾಂಡಿಂಗ್ ಬಗ್ಗೆ ನೋಡ್ತಾ ಇದ್ವಿ. ಹೌದು. ಸೊ ಈ ದಿನ ಸುವಾರ್ತೆ ಬಗ್ಗೆ ನೋಡೋಣ. ಸುವಾರ್ತೆ ಅಂದರೆ ಏನು? ಸುವಾರ್ತೆ ಅಂತಂದರೆ, ಈಗ ಯಾರಿಗಾದ್ರೂ ಒಂದೊಳ್ಳೆ ಸುದ್ದಿ ಮುಟ್ಟಿಸೋದೇ ಸುವಾರ್ತೆ. ಒಂದು ಶುಭವಾರ್ತೆ ಅಥವಾ ಅಂತಂದರೆ ಒಳ್ಳೆಯದು, ವಾರ್ತೆ ಅಂತಂದರೆ ಸಂಗತಿ, ಒಳ್ಳೆಯ ಸಂಗತಿಯನ್ನು ಮುಟ್ಟಿಸ್ತಕ್ಕದ್ದು ಅಂತ. ಆದರೆ ಏಸು ಕ್ರಿಸ್ತನ ವಿಷಯವಾದ ಸುವಾರ್ತೆ ಅಂತಂದರೆ, ಏಸು ಕ್ರಿಸ್ತನು ನಮಗೋಸ್ಕರವಾಗಿ ಹುಟ್ಟಿದನು, ನಮಗೋಸ್ಕರವಾಗಿ ಸೇವೆ ಮಾಡಿದನು, ನಮಗೋಸ್ಕರವಾಗಿ ಸತ್ತನು, ಮೂರನೇ ದಿವಸದಲ್ಲಿ ಮೃತ್ಯುಂಜಯನಾಗಿ ನಮಗೋಸ್ಕರವಾಗಿ ಎದ್ದಿದ್ದಾನೆ. ಸೊ ಇದು ಏಸು ಕ್ರಿಸ್ತನ ವಿಷಯವಾದ ಸುವಾರ್ತೆ. ಆದರೆ ತುಂಬ ಜನ ಅದನ್ನು ಕೇವಲ ಒಂದು ಸಂಗತಿಗೆ ಮಾತ್ರನೇ ಮೀಸಲಾಗಿ ಇಟ್ಬಿಟ್ಟಿದ್ದಾರೆ. ಯಾಕೆಂತಂದರೆ ಅಪೊಸ್ತಲರ ಕೃತ್ಯದಲ್ಲಿ ಫಿಲಿಪ್ಪನನ್ನು ಕುರಿತು ಬರೀಬೇಕಾದ್ರೆ ಹೇಳ್ತಾರೆ, ಅವನು ದೇವರ ರಾಜ್ಯದ ವಿಷಯವಾಗಿಯೂ ಮತ್ತು ಏಸು ಕ್ರಿಸ್ತನ ವಿಷಯವಾಗಿಯೂ ಸುವಾರ್ತೆನ ಸಾರ್ತಾ ಇದ್ದ. ಸೊ ನಾವಲ್ಲಿ ಎರಡು ಸಂಗತಿಗಳನ್ನು ಸಾರಬೇಕು. ಸುವಾರ್ತೆ ಅನ್ನೋ ಪದದ ಅರ್ಥ ಕೇವಲ ಯೋಹಾನನ ಕಾಲ ತನಕ. ಯಾಕಂತಂದರೆ ಯೋಹಾನನ ಬಾಯಿಯ ಸುವಾರ್ತೆ ಏನಾಗಿತ್ತು ಅಂತಂದರೆ, ಕಾಲವು ಸಮೀಪಿಸುತ್ತೆ, ದೇವರ ರಾಜ್ಯದ ಕಡೆಗೆ ತಿರುಗಿಕೊಳ್ಳ್ರಿ. ಸೊ ಇದಿಷ್ಟು ದೇವರ ರಾಜ್ಯದ ಸಂಗತಿ. ಏಸು ಕ್ರಿಸ್ತನ ಸಂಗತಿಯನ್ನು ಇದು ಮಾಡೋದಾದರೆ ಪೌಲ ಬರೆದಿರುವ ಹಾಗೆ, ನಾನಾದರೂ ಶಿಲುಬೆಗೆ ಹಾಕಿಸಲ್ಪಟ್ಟಂತೆ ಕ್ರಿಸ್ತನನ್ನೇ ಪ್ರಚುರಪಡಿಸ್ತೇನೆ ಅಂತ. ಇನ್ನು ಮುಂದುವರೆದು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲ ಹೇಳಿದ ಹಾಗೆ, ನಾವು ಏಸು ಕ್ರಿಸ್ತನ ಮರಣಾವಸ್ಥೆಯನ್ನು ಯಾವಾಗಲೂ ದೇಹದಲ್ಲಿ ಹೊತ್ತು ತಿರುಗ್ತೇವೆ ಅಂತ. ಇದೆಲ್ಲನೂ ಸುವಾರ್ತೆನೆ. ಮತ್ತು ಮುಂದುವರೆದು ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡ್ತೇವೆ, ನೀತಿಯನ್ನು ಆಚರಿಸುವವನು ಇನ್ನೂ ಹೆಚ್ಚಾಗಿ ನೀತಿಯನ್ನು ಆಚರಿಸಲಿ, ತಾನು ಪವಿತ್ರ ಮಾಡಿಕೊಳ್ಳೋನು ಇನ್ನೂ ಹೆಚ್ಚಾಗಿ ಪವಿತ್ರ ಮಾಡಿಕೊಳ್ಳಿ, ಈಗೋ ಬೇಗನೆ ಬರುತ್ತೇನೆ, ಅವನವನ ಕಾರ್ಯಕ್ಕೆ ತಕ್ಕ ಹಾಗೆ ಕೊಡತಕ್ಕಂಥ ಪ್ರತಿಫಲ ನನ್ನ ಕೈಯಲ್ಲುಂಟು, ಮೊದಲಗಿತ್ತಿಯು ಯಜ್ಞದ ಕುರಿಯಾದಾತನು ಬಾ ಎನ್ನುತ್ತಾರೆ. ಸೊ ಇದು ಒಂದು ವಿಧವಾದಂಥ ಸುವಾರ್ತೆ. ಇಲ್ಲಿ ನಾವು 4 ವಿಧವಾದಂಥ ಸುವಾರ್ತೆಗಳನ್ನು, ಯಾಕಂತಂದರೆ ಹಳೆಯ ಒಡಂಬಡಿಕೆಯ ಕಾಲದ ಸಂಗತಿಗಳನ್ನು ಪ್ರಚುರಪಡಿಸ್ತಕ್ಕಂಥ ಒಂದು ಸುವಾರ್ತೆ. ಆದರೆ ಹಳೆಯ ಒಡಂಬಡಿಕೆಯ ಕಾಲಕ್ಕೆ, ಹೊಸ ಒಡಂಬಡಿಕೆಯ ಕಾಲಕ್ಕೆ ಮಧ್ಯಭಾಗದಲ್ಲಿ ಇನ್ನೇನು ಹೊಸ್ತಿಲಲ್ಲಿ ಅಂತ ಹೇಳುವಾಗ ಒಂದು ಸುವಾರ್ತೆ ಕಾರ್ಯ ಮಾಡಿದ್ರೆ, ಮತ್ತು ಯೇಸು ಕ್ರಿಸ್ತನ ಜೀವಿತ ಮತ್ತು ಶ್ರಮೆ ಮತ್ತು ಮರಣವನ್ನು ಒಂದು ಸುವಾರ್ತೆಯಾಗಿ 4 ಪುಸ್ತಕಗಳನ್ನ ಒಳಗೊಂಡಂಥ ಒಂದು ಸುವಾರ್ತೆ ಪುಸ್ತಕವನ್ನು ನಾವು ಕುರಿತು ಮಾತಾಡೋದಾದ್ರೆ ಅಲ್ಲೊಂದು ಸುವಾರ್ತೆ ಆದರೆ, ಮತ್ತು ಎರಡನೇ ಬರಣವನ್ನು ಕುರಿತು ನಾವು ಸಾರ್ತಕ್ಕಂಥ ಶುಭ ವರ್ತಮಾನ. ಸೊ ಇವೆಲ್ಲವೂ ಕೂಡಿದಂಥ ಒಂದು ಸಂಕೀರ್ಣನೇ ಶುಭವಾರ್ತೆ ಅಥವಾ ಸುವಾರ್ತೆ. ಆದರೆ ಒಬ್ಬ ಕ್ರೈಸ್ತ ಆತನು ಸುವಾರ್ತೆ ಸಾರ್ತಾ ಇದ್ದಾನೆ ಅಂದರೆ ಈ 4 ವಿಷಯಗಳನ್ನು ಅಳವಡಿಸಿಕೊಂಡು ಸುವಾರ್ತೆ ಹೌದು, ಬಹಳ ಮುಖ್ಯವಾದದ್ದು. ಯಾಕಂತಂದರೆ ನಾವು ಆದಿಕಾಂಡ 1ನೇ ಅಧ್ಯಾಯದ 1ನೇ ವಚನದಿಂದ ಹಿಡಿದು ಪ್ರಕಟಣೆ ಗ್ರಂಥದ ಕಡೆಯ ಅಧ್ಯಾಯದವರೆಗೂ ಅದೆಲ್ಲವೂ ಅನೇಕ ಸಂಗತಿಗಳು ನಮಗಾಗಿ ಸಾರಲ್ಪಟ್ಟಿದ್ದಾವೆ. ಆ ಸಾರಲ್ಪಟ್ಟಿರುವಂಥ ಎಲ್ಲ ಸಂಗತಿಗಳನ್ನು ನಮಗೆ ಪ್ರಚುರಪಡಿಸ್ತಕ್ಕದ್ದೇ ಸುವಾರ್ತೆ. ಯಾಕಂತಂದರೆ ಯೆರೆಮೀಯನ ಕಾಲದಲ್ಲಿ ಏನಾಗ್ತದೆ, ಸೆರೆಗೆ ಒಯ್ಯಲ್ಪಡ್ತಾ ಇದ್ದಾರೆ. ಸೆರೆಗೆ ಒಯ್ಯಲ್ಪಡುವಾಗ ದಾನಿಯೇಲನ ಕಾಲದಲ್ಲಿ ಇನ್ನೇನು ಬಿಡುಗಡೆಯನ್ನು ಆಗಲಿಕ್ಕಿದ್ದಾರೆ ಅನ್ನುವಂಥ ಸಂಗತಿ ಬರ್ತಾ ಇದೆ. ಅದು ಅವ್ರಿಗೆ ಶುಭವಾರ್ತೆ. ಯೆರೆಮೀಯನ ಕಾಲದ ಶುಭವಾರ್ತೆ ಏನಂತಂದರೆ, ನೀವು ಸೆರೆಗೆ ಹೋಗ್ರಿ ಅನ್ನೋದೇ ಶುಭವಾರ್ತೆ ಆಗಿತ್ತು. ಸುಳ್ಳು ಪ್ರವಾದಿಗಳೇನು ಮಾಡ್ತಿದ್ದಾರೆ, ಶುಭವನ್ನು ನುಡಿಯುವ ರೀತಿಯಲ್ಲಿ ದೇವರ ಚಿತ್ತಕ್ಕೆ ವಿರುದ್ಧವಾದದ್ದನ್ನು ಮಾತಾಡ್ತಿದ್ದಾರೆ. ಆದರೆ ಯೆರೆಮೀಯ ಏನು ಹೇಳ್ತಿದ್ದಾನೆ, ಹೋಗ್ರಿ, ಸೆರೆಗೆ ಹೋಗ್ರಿ, 70 ವರ್ಷಗಳ ಕಾಲ ನೀವು ಅಲ್ಲಿರ್ಬೇಕಾಗ್ತದೆ, ನೀವು ಅಲ್ಲಿ ತೋಟಗಳನ್ನ ಮಾಡ್ಕೊಳ್ರಿ, ಆದರೆ ದೇವರ ಕಡೆಯಲ್ಲಿರಲಿ, ದೇವರ ಕಡೆಯವರೇ ಆಗಿರ್ರಿ ಯಾವಾಗಲೂ. ಅದಕ್ಕೆ ಪೂರಕವಾಗಿ, ಅದಕ್ಕೆ ಸರಿಯಾದ ರೀತಿಯಲ್ಲಿ ವಿಧೇಯರಾಗಿ ನಡ್ಕೊಂಡಂಥ ರೀತಿಯಲ್ಲಿ ಶದ್ರಕ್, ಮೇಷಕ್, ಅಬೇದ್ನೆಗೋರ ಜೀವಿತವನ್ನು ನಾವು ನೋಡ್ತೇವೆ. ದಾನಿಯೇಲನ ಜೀವಿತವನ್ನು ನಾವು ನೋಡ್ತೇವೆ. ಅವರು ಎಲ್ಲ ಸಂದರ್ಭದಲ್ಲಿ ಕ್ಲಿಷ್ಟಕರವಾದಂಥ ಆತನನ್ನು ಅನೇಕ ಬಾರಿ ಹುಡುಕಬೇಕಾದಂಥ ಪರಿಸ್ಥಿತಿಯಲ್ಲೂ ಕೂಡ ಆತನನ್ನೇ ಆತ್ಕೊಂಡಂಥ ವಿಷಯಗಳಿದ್ದವು. ಸೊ ಹಾಗಾಗಿ ಈ ಎಲ್ಲ ಸಂಗತಿಗಳು ಬೇಕೇ ಬೇಕು.
ಸೆರೆಗೆ ಹೋದದೊಂದು ಸುವಾರ್ತೆ ಆದರೆ ಸೆರೆಯಿಂದ ಬಿಡಿಸಲ್ಪಟ್ಟದೊಂದು ಸುವಾರ್ತೆ. ಸೊ ಹಾಗಾಗಿ ಆದಿಕಾಂಡದಿಂದ ಹಿಡಿದು ಪ್ರಕಟಣೆ ಗ್ರಂಥದವರೆಗೂ ಇರುವಂಥ ಎಲ್ಲ ಶುಭ ಸಂಗತಿಗಳನ್ನು ನಾವು ಅವರ ಮಧ್ಯದಲ್ಲಿ ತಿಳಿಸ್ತಕ್ಕದ್ದು ಸುವಾರ್ತೆ ಆಗಿರ್ತದೆ. ಸುವಾರ್ತೆ ಯಾಕೆ ಅವಶ್ಯ? ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರೋ ಹಾಗೆ, ಎಲೆ ಕಷ್ಟಪಡುವೊಬ್ರೆ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ಯೋಹಾನನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಬರೆದಿರೋ ಹಾಗೆ, ನಿನ್ನ ಬಳಿ ನೀರು ಕೇಳ್ತಿರೋನು ಯಾವನು ಅಂತ ನಿನಗೆ ಗೊತ್ತಾಗಿದ್ದರೆ ನೀನು ಅವನನ್ನು ನೀರು ಯಾವಾಗಲೂ ನೀನೇ ನೀರು ಕೇಳ್ತಾ ಇದ್ದೆ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಪೀಪಲ್ ಆರ್ ರೆಸಿಪೆಂಟ್ಸ್ ಆನ್ ಎವ್ರಿ ಟೈಮ್. ಎಲ್ಲ ಸಂದರ್ಭದಲ್ಲೂ ಮನುಷ್ಯನು ಹೊಂದತಕ್ಕವನಾಗಿದ್ದಾನೆ. ಏನನ್ನಾದರೂ ಹೊಂದಬೇಕನ್ನೋದ್ರಾಗ ಈ ಒಳ್ಳೆಯದನ್ನು ಹೊಂದೋದೇ ಸುವಾರ್ತೆ. ಒಳ್ಳೆಯದನ್ನು ಹೊಂದಬೇಕಾಗಿದೆ, ಒಳ್ಳೆಯದು ನಿನಗೆ ಬರಲಿಕ್ಕಿದೆ, ಒಳ್ಳೆಯದು ನಿನಗೆ ದೊರಕಿದೆ, ಒಳ್ಳೆಯದಾಗಿ ನೀನು ಇರಬೇಕು, ನಿನ್ನ ಹತ್ರ ಇರುವಂಥ ಒಳ್ಳೆಯದಿಂಥದ್ದು, ಇದೆಲ್ಲನೂ ಸುವಾರ್ತೆನೆ. ಸೊ ಹಾಗಿರ್ಬೇಕಾದ್ರೆ ಯಾರಾದರೂ, ಯಾಕಂತಂದರೆ ಕಂಚುಕಿ ಹೇಳ್ತಾನೆ, ಅದನ್ನು ಯೆಶಾಯನ ಬರೆದ ಪ್ರವಾದನ ಗ್ರಂಥವನ್ನು ಓದ್ತಾ ಇದ್ದಾಗಲೂ ಕೂಡ ಅವನೊಂದು ಸುರುಳಿಯನ್ನು ಓದ್ತಾ ಇರ್ತಾನೆ. ಯೆಶಾಯನ ಬರೆದ ಪ್ರವಾದನ ಗ್ರಂಥದಲ್ಲಿರುವಂಥ ಒಂದು ವಾಕ್ಯವನ್ನು ಓದ್ತಾ ಇರ್ತಾನೆ. ಆಗ ಫಿಲಿಪ್ಪನನ್ನು ದೇವರು ಕಳಿಸ್ಕೊಡ್ತಾ ಇದ್ದಾರೆ. ಫಿಲಿಪ್ಪನನ್ನು ದೇವರು ಕಳಿಸ್ಕೊಡುವಾಗ ಇದು ಏನಾಯಿತು, ಇದು ಏನು ಅಂತ ನಿನಗೆ ಗೊತ್ತಾ ಅಂತ ಕೇಳುವಾಗ, ಯಾರಾದರೂ ಹೇಳದ ಹೊರತಾಗಿ, ತಿಳಿಸಿಕೊಡದ ಹೊರತಾಗಿ ನನಗೆ ಹೇಗೆ ಗೊತ್ತಾಗ್ತದೆ? ಮತ್ತು ಸಾರುವವರಿಲ್ಲದೆ ಕೇಳುವುದು ಹೇಗೆ? ಸೊ ಹಾಗಾಗಿ ಸುವಾರ್ತೆಯನ್ನು ಸಾರತಕ್ಕದ್ದು ಬಹಳ ಮುಖ್ಯವಾದಂಥ ಸಂಗತಿಯಾಗಿರ್ತದೆ. ಮನುಷ್ಯನು ಯಾವಾಗಲೂ ಶ್ರೋತೃ ಸ್ವೀಕೃತಿದಾರನ ಆಗಿರೋದ್ರಿಂದ ಆ ಜಾಗದಲ್ಲಿ ಏನಾದರೂ ಕೊಡಬೇಕು ಅಂತಂದಾಗ ಒಳ್ಳೆಯದನ್ನು ಕೊಡಬೇಕಾಗತ್ತೆ. ಒಳ್ಳೆಯದನ್ನು ಕೊಡುವಾಗ ಒಳ್ಳೆಯ ಸುದ್ದಿ ಮೊದಲು ಮುಟ್ತದೆ, ಆ ನಂತರದಲ್ಲಿ ಒಳ್ಳೆಯದವ್ರ ಹತ್ರ ಬರ್ತದೆ. ಸೊ ಹಾಗಾಗಿ ಸುವಾರ್ತೆ ಸಾರಲ್ಪಡೋದು ಬಹಳ ಮುಖ್ಯ. ಈಗ ಸುವಾರ್ತೆ ಸಾರಬೇಕು ಅಂತಂದರೆ ಸುವಾರ್ತೆಯನ್ನು ಯಾರಿಗೆ ಸಾರಬೇಕು? ಸುವಾರ್ತೆನ ನೀವು ನನಗೂ ಸಾರ್ಬೋದು. ಅಂದರೆ ಯಾಕೆ ಮಾತು ಹೇಳ್ತಿದ್ದೇನೆ ಅಂದರೆ, ನಾನೀಗ ಒಂದು ಸಭೆಯಲ್ಲಿ ಸಭಾಪಾಲಕನಾಗಿದ್ದೇನೆ. ಸುವಾರ್ತೆ ನನಗೆ ಮುಟ್ಟಬೇಕು ಅಂತಂದರೆ ನಾನು ಸಾಯೋ ಕಡೆಯ ಕ್ಷಣದವರೆಗೂ ಸುವಾರ್ತೆ ನನಗೆ ಸಾವು ನನಗೆ ಹೊಸ ಅನುಭವ. ಸಾಯೋ ಕಡೆ ಕ್ಷಣದವರೆಗೂ ಸಾವು ಹೇಗಿರ್ತದೆ ಅಂತ ನನಗೆ ಗೊತ್ತಿಲ್ಲ. ಸಾವಿನ ನಂತರದ ದಿನಗಳು ಹೇಗಿರ್ತದೆ ಅಂತ ನನಗೆ ಗೊತ್ತಿಲ್ಲ. ಬರೆಯಲ್ಪಟ್ಟದ್ದನ್ನು, ತಿಳಿಸಲ್ಪಟ್ಟಿದ್ದನ್ನು ನಾನು ಕೇಳಿದ್ದೇನೆ ಮತ್ತು ಓದಿದ್ದೇನೆ ಹೊರತು ನಾನು ಅದನ್ನು ಅನುಭವಿಸಿಲ್ಲ ಇನ್ನೂ. ಸೊ ಹಾಗಿರ್ಬೇಕಾದ್ರೆ ಆ ಅನುಭವಕ್ಕೆ ಒತ್ತು ಕೊಡುವ ರೀತಿಯಲ್ಲಿ, ಅಂದರೆ ಅನುಭವಕ್ಕೆ ಪೂರಕವಾಗುವಂಥ ರೀತಿಯಲ್ಲಿ, ಆ ಅನುಭವಕ್ಕೆ ನನ್ನನ್ನು ನಾನು ಸಿದ್ಧಪಡಿಸ್ಕೊಳ್ಳುವಂಥ ರೀತಿಯಲ್ಲಿ ಸಾವಿನ ನಂತರದ ದಿನಗಳ ಮತ್ತು ಸಾವಿನ ನಂತರದ ಸೌಭಾಗ್ಯವನ್ನು ನೀವು ನನಗೆ ಕಳಿಸ್ಕೊಡೋದಾದರೆ ಅಥವಾ ತೋರಿಸ್ಕೊಡೋದಾದರೆ ಸುವಾರ್ತೆ, ನನಗೆ ಸುವಾರ್ತೆ. ಸೊ ಹಾಗಾಗಿ ರಕ್ಷಣೆ ಹೊಂದಿರುವವರಿಗೂ ಹೊಂದದೇ ಇರುವವರಿಗೂ, ರಕ್ಷಣೆಯ ಮಾರ್ಗದಲ್ಲಿ ಇರುವವರಿಗೂ, ಜೀವಬಾಧಿತರ ಪಟ್ಟಿಯಲ್ಲಿ ಅಂತೂ ಹೆಸರಿರುವ ಪ್ರತಿಯೊಬ್ಬೊಬ್ಬರಿಗೂ ಸುವಾರ್ತೆಯ ಅವಶ್ಯಕತೆ ಇದ್ದೇ ಇರ್ತದೆ. ಈಗ ರಕ್ಷಣೆ ಹೊಂದಿರೋರಿಗೆ ಸುವಾರ್ತೆ ಅಂತ ಬಂದಾಗ ಅನೇಕ ಸಭೆಗಳು, ಈ ಜೆಹೋವಾ ವಿಟ್ನೆಸ್ ಇವರೆಲ್ಲ ಅವ್ರೇನು ಮಾಡ್ತಾರೆ, ಯಾವಾಗಲೂ ಕ್ರಿಶ್ಚಿಯನ್ಸ್ನೇ ಟಾರ್ಗೆಟ್ ಮಾಡಿಕೊಂಡು ಅವರಿಗೆ ಬೇರೆ ವಿಧವಾದಂಥ ಸುವಾರ್ತೆಯನ್ನು ಸಾರ್ತಾರೆ. ಸವಿಗಳ ವಿಷಯದಲ್ಲಿ ಏನು ಹೇಳ್ತೀವಿ? ಅದು ಸುವಾರ್ತೆ ಅಲ್ಲ, ದುರ್ವಾರ್ತೆ. ಸೊ ಸುವಾರ್ತೆ ಅನ್ನೋ ಪದದ ಅರ್ಥ ಏನು? ನಾವು ಒಂದು ವಿಷಯನ ತುಂಬ ಸಿಂಪಲಾಗಿ ನೋಡ್ಕೊಬಿಡೋಣ. ಸುವಾರ್ತೆ ಅನ್ನೋ ಪದದ ಅರ್ಥ, ನಾನು ನೀವು ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೇವೆ, ನಮ್ಮ ಕಾರ್ಯಗಳ ನಿಮಿತ್ತವಲ್ಲ. ಅದನ್ನು ಗಲಾತ್ಯದವ್ರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲ ಬರೀತಾನೆ. ಹಾಗೆ ನಾವು ಕಾರ್ಯಗಳ ನಿಮಿತ್ತವಾಗಿ ಯಾವತ್ತೂ ರಕ್ಷಣೆ ಹೊಂದೋದಕ್ಕಾಗೋದಿಲ್ಲ. ಸಬ್ಬತ್ನ ವಿಷಯದಲ್ಲಿ ಯಾವಾಗಲೂ ನಾವು ದೋಷಪೂರಿತರ ಅಲ್ಲದೆ ಇರೋದಕ್ಕೆ ನಾವು ಸಾಧ್ಯನೇ ಇಲ್ಲ. ಯಾಕಂತಂದರೆ ನಿಜವಾದ ಸಬ್ಬತ್ ಏನು ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಿಜವಾದ ಸಬ್ಬತ್ತು ಅದು ಭಾನುವಾರನ, ನಿಜವಾದ ಸಬ್ಬತ್ತು ಶನಿವಾರನ, ನಿಜವಾದ ಸಬ್ಬತ್ತು ಶುಕ್ರವಾರನ ಅನ್ನೋದ್ರ ಮೇಲೆ ನಮ್ಮ ಡಿಬೇಟ್ ಅಡಕ ಆಗಿರ್ತದೆ. ಆ ಸಬ್ಬತ್ತಿಂದಲ್ಲಿ ನಾನು ಏನು ಮಾಡಬೇಕು ಅಂತ ಲೆಕ್ಕ ತಗೊಳ್ಳೋದಾದರೆ ನಾನು ಅವತ್ತು ಪ್ರಯಾಣ ಮಾಡೋ ಹಂಗಿಲ್ಲ. ನೀವೀಗ ಚರ್ಚ್ಗೆ ಹೋಗಬಾರ್ದು, ಅವತ್ತು ಸಬ್ಬತ್ ದಿನದಲ್ಲಿ ನೀವು ಒಲೆ ಹಚ್ಚೋಂಗಿಲ್ಲ. ಹಾಗಿದ್ರೆ ನೀವು ಅವತ್ತು ಊಟ ಮಾಡಬಾರ್ದು? ಸಬ್ಬತ್ತಿನದಲ್ಲಿ ನಿಮ್ಮ ಆಳು ಕಾಳುಗಳನ್ನಾಗಲಿ ಎತ್ತುಗಳನ್ನಾಗಲಿ ದುಡಿತಕ್ಕೆ ಇಳಿಯೋ ಹಂಗಿಲ್ಲ. ಹಾಗಿದ್ರೆ ನೀವು ನಿಮ್ಮ ಜೊತೆಯಲ್ಲಿರುವವ್ರನ್ನ ಮೋಸಗೊಳಿಸ್ತಾ, ಸಬ್ಬತ್ತನ್ನು ವಿರೂಪಗೊಳಿಸ್ತಾ, ಎಲ್ಲ ದಿವಸದಲ್ಲೂ ನಾನು ಸಬ್ಬತ್ತು ಆಚರಿಸ್ತಾ ಇದ್ದೀನಿ, ಉದಾಹರಣೆಗೆ ಹೇಳ್ತಾ ಇದ್ದೀನಿ ಮಾತನ್ನು. ಸೊ ಹೀಗಿರಬೇಕಾದ್ರೆ ಅದು ಹೇಗೆ ಸುವಾರ್ತೆಯ ವಿಷಯದಲ್ಲಿ ದೋಷಪೂರಿತರಾಗಿರೋರನ್ನ ನೀವು ದೋಷರಹಿತರು ಅಂತ ಹೇಳೋದಕ್ಕೆ ಸಾಧ್ಯ? ಆದರೆ ವಾಕ್ಯ ಬರೀತದೆ,
ಮನುಷ್ಯ ಕುಮಾರನು ಸಬ್ಬತ್ ದಿನಕ್ಕೆ ಒಡೆಯನಾಗಿದ್ದಾನೆ. ಹೌದು. ನೀವು ಜೋಹಾ ವಿಟ್ನೆಸ್ ನಾವು ಸಂಗತಿ ಹೇಳಿದ್ರಿಂದ ನಾನು ಹೇಳ್ತಾ ಇದ್ದೀನಿ ಆ ಉದಾಹರಣೆನ. ಮನುಷ್ಯ ಕುಮಾರನು ಸಬ್ಬತ್ ದಿನಕ್ಕೆ ಒಡೆಯನಾಗಿದ್ದಾನೆ. ಸೊ ಆವತ್ತು ಕಟ್ಟಲ್ಪಟ್ಟಂಥ ಒಬ್ಬ ಬಂಧನದಲ್ಲಿರುವಂಥ ಒಬ್ಬ ವ್ಯಕ್ತಿಯನ್ನು ಬಿಡಿಸೋದು ಉತ್ತಮವಾದಂಥ ಸಂಗತಿ. ಅಥವಾ ಅವತ್ತು ದುಃಖದನಿಗೆ ಸಂತೋಷ ಕೊಡದೆ ನಿಜವಾದ ಒಳ್ಳೆಯ ಸಂಗತಿ. ಸೊ ಹಾಗಿರ್ಬೇಕಾದ್ರೆ ನಾವು ಯಾರಿಗೆ ಸಾರ್ತಾ ಇದ್ದೀವಿ ಅನ್ನೋದು ಮುಖ್ಯ ಅಲ್ಲ, ಏನನ್ನ ಸಾರ್ತಾ ಇದ್ದೀವಿ ಅನ್ನೋದು ಮುಖ್ಯ ಆಗಿರ್ತದೆ. ಈ ಏನನ್ನ ಸಾರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ವಾಕ್ಯ ಬರೀತದೆ ಪೇತ್ರನ ಬರೆದ ಪತ್ರಿಕೆಯಲ್ಲಿ. ವಿದ್ಯಾಹೀನರು ಮತ್ತು ಚಪಲಚಿತ್ತರು ಮಿಕ್ಕಾದ ಗ್ರಂಥಗಳಿಗೆ ತಪ್ಪಾದ ಅರ್ಥವನ್ನು ಕಲ್ಪಿಸಿಕೊಂಡ ಹಾಗೆ ಪೌಲನ ಗ್ರಂಥಗಳಿಗೂ ಕೂಡ ತಪ್ಪಾದ ಅರ್ಥವನ್ನು ಕಲ್ಪಿಸ್ಕೊಳ್ತಾರೆ ಎಂಬುದಾಗಿ ಪೇತ್ರ ಬರೀತಾನೆ. ಪೇತ್ರ ಒಂದು ಸಣ್ಣ ತಪ್ಪು ಮಾಡಿದಾಗ ಪೌಲ ಅದನ್ನು ಎತ್ತಿ ಹಿಡಿತಾನೆ. ನೀನು ಇದನ್ನು ಮಾಡಿದ ತಪ್ಪು, ಯಹೂದ್ಯರು ಬಂದಾಗ ಯಹೂದ್ಯರಾಗಿ, ಅನ್ಯ ಜನರಿದ್ದಾಗ ಅನ್ಯ ಜನರ ಥರ ನಿನ್ನ ಹತ್ರ ನಡ್ಕೊಂಡಿದ್ದ ತಪ್ಪು, ಎಲ್ಲ ರೀತಿಯಲ್ಲೂ ಎಲ್ಲ ಸಮಯದಲ್ಲೂ ಒಂದೇ ರೀತಿಯಾಗಿ ನಡ್ಕೊಂತ ಹೇಳ್ತಾನೆ. ಸೊ ಇಂಥದ್ದೊಂದು ಸಂದರ್ಭದಲ್ಲಿ ಅವನು ಪೌಲನನ್ನು ಏನು ಮಾಡಬೇಕಾಗಿತ್ತು? ಯಾವನು ನನ್ನ ತಪ್ಪು ಹೇಳ್ಕೊಡೋಕ್ಕೆ? ನಾನು ಯೇಸು ಸ್ವಾಮಿ ಜೊತೆಗಿದ್ದಂಥ ನೇರ ಶಿಷ್ಯ ನಾನು. ಯೇಸು ಸ್ವಾಮಿ ನನಗೆ ಆಜ್ಞೆ ಕೊಟ್ಟಿದ್ದು, ನೀನು ಸೀಮೋನ, ಇನ್ನು ಮುಂದೆ ಪೇತ್ರ. ಹೌದು. ಇದ್ರ ಮೇಲೆ ನಿನ್ನ ಮೇಲೆ ನನ್ನ ಮನೆ ಕಟ್ತೀನಿ, ನನ್ನ ಸಭೆ ಕಟ್ತೀನಿ. ನೀನು ಪೇತ್ರ, ನೀನು ಬಂಡೆ ಮೇಲೆ ಮನೆ ಕಟ್ತೀನಿ, ನನ್ನ ಸಭೆ ಕಟ್ತೀನಿ ಅಂತ ಹೇಳುವಾಗ ಅಂಥ ಅಹಮ್ಮನ್ನು ಯಾವತ್ತೂ ತೋರಿಸ್ಲಿಲ್ಲ. ಅಂದರೆ ಯಾಕೆ ಮಾತು ಹೇಳ್ತಿದ್ದೀನಿ ಅಂತಂದರೆ, ಈ ದುರ್ವಾರ್ತೆ ಸಾರುವವರ ಬಹಳ ಮುಖ್ಯವಾದಂಥ ಒಂದು ಬೋಧನೆ ಏನಪ್ಪ ಅಂತಂದರೆ, ನಾನು ಮಾಡಿದ್ದು ಸರಿ, ಉಳಿದವ್ರು ಮಾಡಿದ್ದೆಲ್ಲ ತಪ್ಪು. ಸೂರ್ಯನ ಕೆಳಗೆ ಅಂದರೆ ಈ ಭೂಮಿಯ ಮೇಲೆ, ಆಕಾಶದ ಕೆಳಗೆ ನಾನು ಮಾತ್ರನೇ ಇವತ್ತು ಕಲ್ತಿದ್ದೀನಿ, ನನ್ನೊಬ್ಬನಿಗೆ ಗೊತ್ತಾಗಿದ್ದೀನಿ, ಯಾರಿಗೂ ಗೊತ್ತಾಗಿಲ್ಲ ಅನ್ನುವಂಥ ಯಾವ ರಹಸ್ಯನೂ ಇಲ್ಲ. ಯಾಕಂದರೆ ಕೋಣೆಯೊಳಗೆ ಮಾಡಿದ್ದು ಮಾಳಿಗೆಯೊಳಗೆ ಸಾರಲ್ಪಡ್ತದೆ. ಮಾರ್ಕನ ಬರೆಸುವ ವಾರ್ತೆಯಲ್ಲಿ ನೀವು ಮತ್ತೆ ಮತ್ತೆ ನೋಡೋದಾದರೆ ಯೇಸು ಸ್ವಾಮಿ ಒಂದು ವಿಷಯನ ಮತ್ತೆ ಮತ್ತೆ ಪುನರಾವರ್ತನೆಯಾಗಿ ಹೇಳ್ತಾರೆ. ಈ ವಿಷಯನ ಯಾರಿಗೂ ಹೇಳ್ಬೇಡ, ಈ ವಿಷಯನ ಯಾರಿಗೂ ಹೇಳ್ಬೇಡ. ಈ ವಿಷಯನ ಯಾರಿಗೂ ಹೇಳ್ಬೇಡ ಅಂತ ಹೇಳಿದ ವಿಷಯ 2000 ವರ್ಷ ಆದಮೇಲೂ ನಮಗೆ ಗೊತ್ತಿದೆ. ಹಾಗಿದ್ರೆ ಅದು ರಹಸ್ಯವಾಗಿ ಎಲ್ಲಿ ಉಳಿಯೋದಕ್ಕೆ ಸಾಧ್ಯ ಆಯಿತು. ಸೊ ಹಾಗಿರ್ಬೇಕಾದ್ರೆ ನಾನು ಮಾತ್ರನೇ ಸರಿ, ನನ್ನಿಂದನೇ ಕೋಳಿ ಕೂಗ್ತಾ ಇರೋದು. ಈ ನಿಂಗಮ್ಮಜ್ಜಿ ಕೋಳಿ ಸಾಕ್ಬಿಟ್ಟಿರ್ತೀವಿ ನಾವು. ಈ ನಿಂಗಮ್ಮಜ್ಜಿ ಕೋಳಿ ಅದು ನಾನು ಕೂಗಿದ್ರೇ ಬೆಳಗಾಗೋದು ಅಂತ ಅನ್ಕೊಂಡಿರ್ತದೆ. ಆ ಅಜ್ಜಿಗೂ ಹಂಗೆ ಅನ್ನಿಸ್ತಿರ್ತದೆ, ನನ್ನ ಕೋಳಿ ಕೂಗಿದ್ರೇ ಇವರು ಬೆಳಗಾಗೋದು ಅಂತ ಅನ್ನಿಸ್ತಾ ಇರ್ತದೆ. ಸೊ ಹಾಗಾಗಿ ಅಂಥದ್ದೊಂದು ಸಂದರ್ಭದಲ್ಲಿ ದುರ್ವಾರ್ತೆಯನ್ನು ಸಾರುವವರು ಇತರನ್ನ ಕಡೆಗಣಿಸಿ, ಇತರನ್ನ ತಪ್ಪಂದೆಣಿಸಿ, ಇತರನ್ನ ದೋಷಪೂರಿತರನ್ನಾಗಿ ತೋರಿಸಿ ತಮ್ಮ ಬೇಳೆ ಬೇಯಿಸ್ಕೊಳಕ್ಕೆ ನೋಡ್ತಾರಲ್ಲ, ಅದು ಅಲ್ಲೇ ಸತ್ತೋಯ್ತು. ಓಕೆ, ನಾವು ಪಾಪವನ್ನು ದ್ವೇಷಿಸಬೇಕು, ಪಾಪಿಗಳನ್ನು ಪ್ರೀತಿಸಬೇಕು. ನಾವು ದುರ್ಬೋಧನೆಗಳಿಗಾಗಲಿ, ಬೇಡವಾದಂಥ ವಂಶಾವಳಿಗಳಿಗಾಗಲಿ, ದೇವದೂತರ ಆರಾಧನೆಗಳಿಗಾಗಲಿ ಹೆಚ್ಚು ಮಹತ್ವವನ್ನು ಕೊಡದೆ ನಾವು ಕರ್ತನಾದ ಯೇಸು ಕ್ರಿಸ್ತನನ್ನು ಆರಾಧಿಸೋದು ಬಹಳ ಉತ್ತಮವಾದಂಥ ಸಂಗತಿ. ಈ ಕರ್ತನಾದ ಯೇಸು ಕ್ರಿಸ್ತನನ್ನು ಆರಾಧಿಸುವಂಥ ಸಂಗತಿಯನ್ನು ತಂದೆಯಾದ ದೇವರು ಕೂಡ ಪಾರಿವಾಳದ ರೂಪದಲ್ಲಿ ಆತ್ಮನನ್ನು ಇಳಿಸೋದ್ರ ಮುಖಾಂತರ ಮಹಿಮೆ ಪಡಿಸೋದನ್ನು ನಾವು ನೋಡ್ತೇವೆ. ಹಿ ಎಕ್ಸಾಲ್ಟೆಡ್. ಯಾಕಂದ್ರೆ ಹೊಗಳೋದು ಯಾರನ್ನ? ಯಾಕೆ ಹೊಗಳಬೇಕಾಗಿತ್ತು? ದೇವರು ನನ್ನನ್ನು ಹೋಗಲಿಲ್ಲ, ನಿಮ್ಮನ್ನು ಹೊಗಳಲಿಲ್ಲ. ಸೊ ಊರಲ್ಲಿ ಯಾರೋ ಇದ್ದರೆ ಯಾರನ್ನೂ ಹೊಗಳಲಿಲ್ಲ, ಕ್ಯಾಮ್ರಾಮನ್ನ ಹೊಗಳಲಿಲ್ಲ, ಅವ್ರು ಯಾರನ್ನೂ ಹೊಗಳದೆ ಯೇಸು ಸ್ವಾಮಿ ದೀಕ್ಷಾಸ್ನಾನ ತಗೊಂಡ ತಕ್ಷಣ ಯಾಕೆ ದೇವರು ಹೊಗಳಿದ್ರು? ಈತನು ನನ್ನ ಪ್ರಿಯನಾದ ಮಗನು, ನಾನು ಈತನನ್ನು ಮೆಚ್ಚಿದ್ದೇನೆ. ಇಂಥದ್ದೊಂದು ಸಂದರ್ಭ ಭೂಮಿಯ ಮೇಲೆಲ್ಲ ಸಾತ್ವಿಕನು, ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು ಮೋಶೆಯನ್ನು ಕುರಿತು ಮಾತಾಡ್ತಾರೆ. ಯಾಕೆ ದೇವರ್ ಬ್ರಿಂಗಿಂಗ್ ಸಮ್ ಕೈಂಡ್ ಆಫ್ ಬ್ರೇಕ್ ಥ್ರೂಸ್. ಸೊ ಆದರೆ ಬಿಡುಗಡೆ ನಾಯಕರಾದಂಥ ಮೋಶೆ ತನ್ನ ಮಾಂಸದ ಅಂದರೆ ಶಾರೀರಿಕವಾಗಿ ಭೌತಿಕವಾಗಿ ಲೋಕದಲ್ಲಿದ್ದಾಗ ಅವನು ಸಾಯ್ತಾ ಇದ್ದಾನೆ, ಅವನು ಬಾಡಿ ಕೊಡಲಿಲ್ಲ ಅಷ್ಟೇ. ಇನ್ನು ಬ್ರೇಕ್ ಥ್ರೂ ತಂದಂಥ ಎಲಿಯನನ್ನು ಹಾಗೆ ಕರ್ಕೊಳ್ತಿದ್ದಾರೆ. ಹೌದು,
ಆದರೆ ಯೇಸು ಸ್ವಾಮಿಯನ್ನು ಮಾತ್ರನೇ ಸಾಯಿಸಿ ಪುನರುತ್ಥಾನದಿಂದ ಎಬ್ಬಿಸಿ ಮತ್ತಾತನನ್ನು ಕರೆಸ್ಕೊಂಡು ಮತ್ತಾತನನ್ನು ಕಳಿಸ್ಕೊಡ್ತಿದ್ದಾನೆ. ಹಾಗಿದ್ರೆ ಆತನು ಖಂಡಿತವಾಗ್ಲೂ ವಿಶೇಷವಾದವನು. ಹೌದು. ಯೇಸು ಸ್ವಾಮಿಯನ್ನು ದೇವದೂತ ಅನ್ನೋದಕ್ಕೆ ಹೇಗೆ ಸಾಧ್ಯ? ಯಾಕಂತಂದರೆ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ವಾಕ್ಯ ಬರೀತದೆ, ದೇವದೂತರು ಊಳಿಗದ ಆತ್ಮಗಳು. ಹೌದು. ಅವ್ರು ಕೇವಲ ಸೇವೆ ಮಾಡೋಕ್ಕೆ ಅಂತ ಇರೋರು. ಆದರೆ ಯೇಸು ಸ್ವಾಮಿ ನನಗೂ ನಿಮಗೂ ಯಜಮಾನನಾಗಿದ್ದಾನೆ. ಯೇಸು ಸ್ವಾಮಿ ನನಗೂ ನಿಮಗೂ ತಂದೆಯಾಗಿದ್ದಾನೆ. ಯೇಸು ಸ್ವಾಮಿ ನನಗೂ ನಿಮಗೂ ಸ್ನೇಹಿತನಾಗಿದ್ದಾನೆ. ಯೇಸು ಸ್ವಾಮಿ ನನಗೂ ನಿಮಗೂ ಸೋದರನಾಗಿದ್ದಾನೆ. ಯಾಕಂದರೆ ಪ್ರವಾದನ ಗ್ರಂಥ ಮತ್ತು ಸುವಾರ್ತೆ ಮತ್ತು ಪತ್ರಿಕೆಗಳ ಆಧಾರದ ಮೇಲೆ ಮಾತಾಡ್ತಾ ಇದ್ದೀನಿ. ಈ ಎಲ್ಲ ಮಜಲುಗಳನ್ನು ಮುಟ್ಟುವಂಥ ಒಬ್ಬ ವ್ಯಕ್ತಿಯನ್ನು ನಾನು ದೇವದೂತ, ನನ್ನ ಕೆಲಸದವನು ಅಂತ ಹೇಗೆ ಕರೆಯೋದಕ್ಕೆ ಸಾಧ್ಯ? ಸೊ ಹಾಗಾಗಿ ಯೇಸು ಕ್ರಿಸ್ತನು ಯಾವ ಮೂಮೆಂಟಲ್ಲೂ ಕೂಡ ಕೇವಲ ದೇವದೂತನಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಆತನು ನನ್ನ ಕರ್ತನು ಅಂತ ಅನ್ನೋ ಪದದ ಅರ್ಥ ಯಜಮಾನ ಅಂತ. ಬಟ್ ಯಾವುದೇ ದೇವದೂತನಿಗೆ ಯು ಕೆನಾಟ್ ಕ್ಲೈಮ್ ಆಸ್ ಎ ಯಜಮಾನ. ಯಾವ ದೇವದೂತನ್ನು ನೀವು ಕ್ಲೈಮ್ ಮಾಡೋಕ್ಕಾಗೋದೇ ಇಲ್ಲ. ಸೊ ಹಾಗಿರ್ಬೇಕಾದ್ರೆ ನಾವು ಒಬ್ಬರನ್ನ ಹೀನೈಸಿ ಇನ್ನೊಬ್ಬರನ್ನು ಮರಳುಗೊಳಿಸಿ ರಕ್ಷಣೆ ಹೊಂದದೇ ಇರುವವರ ಮುಂದೆ ರಕ್ಷಣೆ ಹೊಂದಿರುವವರನ್ನ ತುಚ್ಛೀಕರಿಸಿ, ರಕ್ಷಣೆ ಹೊಂದಿರುವವರ ಮುಂದೆ ಸಭಾಪಾಲಕರನ್ನ ತುಚ್ಛೀಕರಿಸಿ, ಅಧಿಕಾರಗಳನ್ನು ಯಾವತ್ತು ಅಧಿಕಾರಿಗಳನ್ನು ನಾವು ದ್ವೇಷಿಸ್ತೀವೋ ಅವ್ರನ್ನ ದೋಷಪೂರಿತರನ್ನಾಗಿ ಮಾಡಿ ಅದರ ಮುಖಾಂತರವಾಗಿ ನಮ್ಮ ಬೇಳೆ ಬೇಯಿಸ್ಕೋತೀವೋ ಅಲ್ಲೇ ಹೇಳ್ತದೆ ಅದು ದುರ್ವಾರ್ತೆ ಅಂತ. ಯಾಕಂತಂದರೆ ಮಿಕಾಯಲ್ನು ಮೋಶೆ ಶವದ ವಿಷಯದಲ್ಲಿ ಸೈತಾನನಿಗೆ ಏನು ಹೇಳ್ತಾರೆ? ಯೆಹೋವನು ನಿನ್ನನ್ನು ಖಂಡಿಸ್ಲಿ ಅಂತ ಹೇಳ್ತಾರೆ. ಹೌದು. ಸೊ ಹಾಗಿದ್ರೆ ದೇವರು ಖಂಡಿಸೋದಕ್ಕೆ ಬಿಡದೆ ಇವರೇ ದಂಡನೆ ಕೊಟ್ಟು ಇವರೇ ತೀರ್ಪುಗಾರರಾಗಿ, ರೋಮಪುರದವ್ರ ಪತ್ರಿಕೆಯಲ್ಲಿ ಬರೀತದೆ ತೀರ್ಪು ಮಾಡಬೇಡ್ರಿ. ಸೊ ಹಾಗಿದ್ರೂ ಕೂಡ ಇವರು ದೋಷಪೂರಿತವಾದ ವಾಕ್ಯಗಳನ್ನು ಬಿತ್ತುವುದ್ರ ಮುಖಾಂತರವಾಗಿ ಸುವಾರ್ತೆಯನ್ನು ಸಾರ್ತೇವೆ ಅಂತ ಹೇಳೋದು ಅದು ಸುವಾರ್ತೆ ಆಗಿರೋದಕ್ಕೆ ಸಾಧ್ಯ ಇಲ್ಲ, ಅದು ದುರ್ವಾರ್ತೆ ಆಗಿರ್ತದೆ. ಓಕೆ, ನೈಸ್. ಈಗ ಆಗಲೇ ಹೇಳಿದ್ರಿ ಸುವಾರ್ತೆ ಅಂದರೆ ಆದಿಕಾಂಡದಿಂದ ಪ್ರಕಟಣೆವರೆಗೆ ಇರಬೇಕು ಅಂತ. ಸುವಾರ್ತೆ ಹೇಗೆ ಸಾರಬೇಕು ಮತ್ತು ಸುವಾರ್ತೆಯಲ್ಲಿ ಪ್ರಾಮುಖ್ಯವಾಗಿ ಇರಬೇಕಾದಂಥ ಒಂದು 4 ಅಂಶ: ಸೃಷ್ಟಿ, ಪಾಪ, ಯೇಸು ಕ್ರಿಸ್ತನ ಜನನ, ಮರಣ, ಆತನ ಪುನರುತ್ಥಾನ ಮತ್ತು ಆತನ ಬರೋಣ. ಇದೇ ಸುವಾರ್ತೆ. ಅದಷ್ಟು ಇದು ಒಳಗೊಂಡಿರಲೇಬೇಕು. ಓಕೆ, ಇದನ್ನು ಒಳಗೊಂಡಿಲ್ಲದೆ ಇದ್ದರೆ ಇದು ಅನ್ನ ಇದ್ದು ಸಾರಿಲ್ಲದೆ ಇರೋ ಥರ, ಸಾರಿದ್ದು ಅನ್ನ ಇಲ್ಲದೆ ಇರೋ ಥರ, ಎರಡು ಇದ್ದರೂ ಕೂಡ ನೀರಿಲ್ಲದೆ ಇರೋ ಥರ. ಸೊ ಹಾಗಾಗಿ ಇದೆಲ್ಲವೂ ಕೂಡ ಅಡಕವಾಗಿರುವಂಥದ್ದು ಬಹಳ ಮುಖ್ಯವಾದಂಥ ಸಂಗತಿ. ಆದರೆ ತತ್ಕ್ಷಣದ ಸುವಾರ್ತೆ ಆದರೆ ಇವತ್ತು ಏನಾಗಿದೆ, 2 ಮಿನಿಟ್ಸ್ ಮ್ಯಾಗಿ ನೂಡಲ್ಸ್ ಥರ ಏನಾಗೋಗಿದೆ. ಚರ್ಚಿಗೆ ಬನ್ನಿ, ಚರ್ಚಿಗೆ ಬನ್ನಿ, ಸುವಾರ್ತೆ ನೀವು ಸಾರ್ತಾ ಇದ್ದೀನಿ, ಏನು ಸುವಾರ್ತೆ ಸಾರ್ತಿದ್ದೀರಾ? ನಮ್ಮ ಚರ್ಚಿಗೆ ಬನ್ನಿ. ನಂಬಿದ್ದವರನ್ನು ದೇವರು ತಾನೇ ಮಂಡಲಿಗೆ ಸೇರಿಸೋನಾಗಿದ್ದಾನೆ. ಸೊ ಹಾಗಿದ್ರೆ ಜನರನ್ನು ನಂಬಿಕೆಗೆ ಪಾತ್ರನಾಗಿಸೋದಕ್ಕೆ ಆತನೇ ನಂಬಿಕೆಯನ್ನು ಹುಟ್ಟಿಸ್ತಾನೆ ಮತ್ತು ಆತನ ಪೂರೈಸ್ತಾರೆ. ಆದರೆ ನಮ್ಮ ಜಾಗ ಎಲ್ಲಿ? ಆತನೇ ತನ್ನ ಶುಚಿತ್ವವನ್ನು ನೆರವೇರಿಸಲು ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡತಕ್ಕವನಾಗಿದ್ದಾನೆ. ಆ ಪ್ರಯತ್ನದಲ್ಲಿ ಮಾತ್ರನೇ ನಮ್ಮ ಪಾತ್ರ ಇರ್ತದೆ. ಸೊ ಅದನ್ನು ಬಿಟ್ಟು ಇನ್ಯಾವ ಜಾಗದಲ್ಲೂ ನಮ್ದು ಯಾವ ದೊಡ್ಡತನೂ ಇರೋದಿಲ್ಲ, ದೊಡ್ಡಸ್ತಿಗೇನೂ ಇರೋದಿಲ್ಲ. ಸೊ ಹಾಗಿರ್ಬೇಕಾದ್ರೆ ಈ ಎಲ್ಲ ಸಂಗತಿಗಳನ್ನು ಅವ್ರ ಹತ್ರ ಮುಟ್ಟಿಸೋದು, ಪ್ರಯತ್ನ ಮಾಡೋದು, ಆ ಮುಟ್ಟಿಸುವಂಥ ಪ್ರಯತ್ನ ಮಾಡೋದಿದೆಯಲ್ಲ, ಇದಿಷ್ಟೇ ನಾವು ಸಾರ್ತಕ್ಕಂಥ ಸುವಾರ್ತೆ. ಅದು ಬಿಟ್ಬಿಟ್ಟು ಅವ್ರನ್ನ ಎಲ್ಲಿಂದ ಎಲ್ಲಿ ಕರ್ಕೊಬರೋದು, ಎಲ್ಲಿಂದ ಎಲ್ಲಿ ಕರ್ಕೊಂಡು ಹೋಗೋದು, ಎಲ್ಲಿಂದ ಎಲ್ಲಿಗೆ ಬದಲಾಯಿಸೋದು, ಇದು ಯಾವುದು ಕೂಡ ಸುವಾರ್ತೆಯ ಭಾಗವಲ್ಲ. ಸುವಾರ್ತೆಯ ಭಾಗ ಅವರ ಕಾರ್ಯಗಳ ಮಧ್ಯದಲ್ಲಿ ದೇವರ ಇರುವಿಕೆ ಮತ್ತು ದೇವರ ನಡೆಸುವಿಕೆ, ದೇವರ ಮಧ್ಯದಲ್ಲಿನ ಸಂಬಂಧ, ದೇವರ ಮತ್ತೆ ನಿತ್ಯ ಬರೋಣ, ಅದನ್ನು ನಾವು ತಿಳಿಸ್ಕೊಡೋದು ಸುವಾರ್ತೆ. ಓಕೆ, ಯೇಸು ಸ್ವಾಮಿ ದೇವರಾಗಿದ್ಮೇಲೆ ಯಾಕೆ ದೇವರಾಜ್ಯ ಸಮೀಪವಾಗಿದೆ, ಮನತಿರಿ ಅಂತ ಸುವಾರ್ತೆ ಸಾರುವ ಅವಶ್ಯಕತೆ ಏನಿತ್ತು? ಎಸ್, ಬಹಳ ಮುಖ್ಯವಾಗಿ ನಾವು 3 ವಿಧವಾದಂಥ ದೇವರ ರಾಜ್ಯಗಳನ್ನು ನಾವು ನೋಡ್ತೇವೆ. ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಇರತಕ್ಕಂಥ ಇದ್ದಂಥ ದೇವರ ರಾಜ್ಯ, ಅಲ್ಲಿ ಯೆಶಾಯನ ಕಣ್ಣುಗಳು ಅದನ್ನು ಕಾಣ್ತವೆ. ಆತನ ನೆರಿಗೆ ದೇವಾಲಯವನ್ನೆಲ್ಲ ಆವರಿಸ್ಕೊಂಡಿತ್ತು. ಸೊ ಇದ್ದಂಥ ಪರಲೋಕ, ಲೋಕನ ಬರೆಸುವಾರ್ತೆಯಲ್ಲಿ ಅಲ್ಲಿ ಇಲ್ಲಿ ಇದೆ ಅಂತ ಅಂದ್ಕೊಬೇಡ್ರಿ ಪರಲೋಕನ, ಅದು ನಮ್ಮಲ್ಲಿಯೇ ಅದೇ. ಇದು ಬಂದಿರುವಂಥ ಬಂದಿರುವಂಥ ಪರಲೋಕ, ಇರುವಂಥ ಪರಲೋಕ. ಆತನ ಬರೋಣದಲ್ಲಿ ನಾವು ಆತನೊಟ್ಟಿಗೂ ಆತನು ನಮ್ಮೊಟ್ಟಿಗೂ ಇಜ್ಜೋಡಾಗಿರುವಂಥ ಒಂದು ಪರಲೋಕ ಬರಲಿಕ್ಕಿದೆ. ಅದನ್ನು ನಾವು ಹೊಸ ಯೆರೂಸಲೇಮ್ ಅಂತ ನಾವು ಕರಿತೀವಿ. ಸೊ ಹಾಗಾಗಿ ಇದು ಬರಲಿಕ್ಕಿರುವಂಥ ಪರಲೋಕ ಮತ್ತು ಈ 2 ಪರಲೋಕಗಳು
ಈ ಪರಲೋಕದ ಛಾಯೆಗಳಾಗಿದ್ದಾವೆ. ಹಾಂ ಛಾಯೆಗಳಾಗಿದ್ದಾವೆ. ಈಗ ಉದಾಹರಣೆಗೆ ಅದು ದೇವದರ್ಶನ ಗುಡಾರಕ್ಕೆ ನೀವೇನಾದರೂ ಹೋಲಿಸ್ಕೊಂಡ್ರೆ ಇದ್ದಂಥ ಪರಲೋಕವನ್ನು ನೀವು ಅಂಗಳಕ್ಕೆ ಹೋಲಿಸ್ಕೋಬೋದು. ಇದ್ದಂಥ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ ಅಲ್ಲಿ ಯಜ್ಞವೇದಿ ಇತ್ತು, ಸಮುದ್ರ ಅನಿಸ್ಕೊಳ್ಳುವಂಥ ಶುದ್ಧೀಕರಣಕ್ಕೊಳಪಡುವಂಥ ಪಾತ್ರೆ ಇತ್ತು. ಅಂದರೆ ಶುದ್ಧೀಕರಣಕ್ಕೆ ಅಸ್ಥಿ ಅಂದರೆ ಅಸ್ಥಿಪಂಜರ ಅಂದರೆ ಸ್ಟ್ರಕ್ಚರನ್ನು ಕೊಡ್ತಕ್ಕಂಥ ಒಂದು ಕಾರ್ಯಗಳು ಅಲ್ಲಿತ್ತು. ಈ ಇರುವಂಥದ್ದು ಪರಲೋಕ ಇದೆಯಲ್ಲ, ಇದು ಆತನ ರೊಟ್ಟಿ, ಆತನ ಮೇಜು, ಆತನ ಧೂಪ, ಆತನ ದೀಪಸ್ತಂಭ, ಇವುಗಳಿಂದ ಕೂಡಿದಂಥ ಇರುವಂಥ ದೇವರ ರಾಜ್ಯ. ಇದೊಂದೊಂದಕ್ಕೂ ಒಂದೊಂದು ಅರ್ಥ ಇದೆ. ಸಮಯ ಸಿಕ್ಕಿದ್ರೆ ಯಾವಾಗಲಾದರೂ ಖಂಡಿತವಾಗ್ಲೂ ಮಾತಾಡೋಣ. ಸೊ ಇದು ಇರುವಂಥ ದೇವರ ರಾಜ್ಯ. ಆದರೆ ಬರ್ಲಿಕ್ಕಿರುವಂಥ ದೇವರ ರಾಜ್ಯ ಇದೆಯಲ್ಲ, ಅದು ಮಂಜೂಷ ಪೆಟ್ಟಿಗೆ ಇದ್ದಂಥ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಲಿಕೆ ಆಗಿರುವಂಥದ್ದು. ಹಾಗಾಗಿನೇ ಅದು ಇದ್ರ ಮುಖಾಂತರನೇ ಪಾಸ್ ಥ್ರೂ ಆಗಬೇಕು. ನಾವು ಮೊದಲು ಅಂಗಳಕ್ಕೆ ಬರಬೇಕು, ಆನಂತರದಲ್ಲಿ ಪರಿಶುದ್ಧ ಸ್ಥಳಕ್ಕೆ ಬರಬೇಕು, ಆನಂತರದಲ್ಲಿ ಮಹಾಪರಿಶುದ್ಧ ಸ್ಥಳಕ್ಕೆ ಸೇರಬೇಕು. ಸೊ ಹಾಗಿರ್ಬೇಕಾದ್ರೆ ಅಲ್ಲೇ ಕೃಪಾಸನ ಕೆಲಸ ಮಾಡುವಂಥದ್ದು. ಸೊ ಅಲ್ಲಿ ಕೃಪೆ ಹೊರತಾಗಿ ಏನಂದ್ರೆ ಏನೂ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಮೊದಲನೇದ್ರಲ್ಲಿ ಕ್ರಿಯೆಗಳಿತ್ತು, ಎರಡನೇದ್ರಲ್ಲಿ ಸಹಾಯಗಳಿತ್ತು, ಮೂರನೇದ್ರಲ್ಲಿ ಕೃಪೆ ಇತ್ತು. ಸೊ ಈ ಬರ್ಲಿಕ್ಕಿರುವಂಥ ಪರಲೋಕವನ್ನು ಗುರುತಿಸಿಯೇ ಈ ಸಂಗತಿಯನ್ನು ಮಾತನಾಡಲಾಗಿದೆ. ಯೇಸು ಸ್ವಾಮಿ ಅವಶ್ಯವಾಗಿ ಸುವಾರ್ತೆ ಸಾರಿ. ಹೌದು. ಓಕೆ, ಅದು ಮುಂದೆ ಕ್ರಿಸ್ತನ ನಂತರ ನಾವೆಲ್ಲ ಸುವಾರ್ತೆ ಸಾರುವುದಕ್ಕೆ ಮಾದರಿ ತೋರಿಸುವುದಕ್ಕಾಗಿ ಕ್ರಿಸ್ತನ ಸುವಾರ್ತೆ ಸಾರಿದ್ನ ಹಾಗಂತ ಹೇಳಿದ್ರೆ ತಪ್ಪಾಗತ್ತೆ. ಕಾರಣ ಏನು ಅಂತಂದರೆ, ಆತನು ದೇವರ ರಾಜ್ಯವನ್ನು ತಿಳಿಸಿದನು. ನಮಗಿರುವಂಥ ಜವಾಬ್ದಾರಿ ಡಬಲ್. ನಾವು ದೇವರ ರಾಜ್ಯವನ್ನು ಮತ್ತು ಕ್ರಿಸ್ತನ ಜನನ ಮರಣ ಪುನರುತ್ಥಾನಗಳನ್ನು ಸಾರ್ಥಕವಾಗಿದೆ. ಯಾಕಂತಂದರೆ ಕ್ರಿಸ್ತನು ತನ್ನ ಜನನ ಮರಣ ಪುನರುತ್ಥಾನವನ್ನು ಕುರಿತು, ಮರಣ ಮತ್ತು ಪುನರುತ್ಥಾನವನ್ನು ಕುರಿತು ಸಾರದನೇ ಹೊರತು ಜನನವನ್ನು ಕುರಿತು ಸಾರಲಿಲ್ಲ. ಸೊ ಹಾಗಿರ್ಬೇಕಾದ್ರೆ ನಮಗೆ ಜನನ ಮರಣ ಪುನರುತ್ಥಾನವನ್ನು ಕುರಿತು ಸಾರುವಂಥ ಹಂಗಲ್ಲಿದ್ದೇವೆ. ಸೊ ಹಾಗಿರ್ಬೇಕಾದ್ರೆ ನಾವು ದೇವರಾಜ್ಯದ ವಿಷಯವನ್ನು ಮತ್ತು ಫಿಲಿಪ್ಪನೇ ಹೇಳಿದ ಹಾಗೆ ದೇವರಾಜ್ಯದ ವಿಷಯವನ್ನು ಮತ್ತು ಏಸು ಕ್ರಿಸ್ತನ ವಿಷಯವನ್ನು ಸಾರ್ಥಕವರಾಗಿದ್ದಾವೆ. ಓಕೆ, ಸೊ ಸುವಾರ್ತೆಯಲ್ಲಿ ನಿಮ್ಮ ಅನುಭವ ಏನು? ಪ್ರಥಮವಾಗಿ ನೀವು ಯಾವಾಗ, ಯಾರಿಗೆ, ಹೇಗೆ ಸುವಾರ್ತೆ ಸಾರಿದ್ರಿ? ನಾನು ಸುವಾರ್ತೆ ಸಾರಿದಂಥ ದಿನಗಳು ತುಂಬ ವಿಶಿಷ್ಟವಾಗಿದ್ದು ಅಂತ ನಾನು ಭಾವಿಸ್ತೇನೆ. ಏಕೆಂತಂದರೆ ನಾನು ರಕ್ಷಣೆ ಹೊಂದಿದಂಥ ಹೊಸ ದಿನಗಳಲ್ಲೇ ನನಗೆ ಪುಲ್ಪಿಟ್ ಸಿಕ್ಬಿಡ್ತು. ರಕ್ಷಣೆ ಹೊಂದಿದಂಥ ಹೊಸ ದಿನಗಳಲ್ಲೇ ನನಗೆ ಪುಲ್ಪಿಟ್ ಸಿಕ್ಕಿದ್ದು ಅದು ಸರಿನಾ ತಪ್ಪ ಅಂತಂದರೆ ಅದು ಎಷ್ಟೋ ಸರ್ತಿ ಅದು ಆಗಬಾರ್ದಾಗಿತ್ತೇನೋ ಅಂತ ನನಗೆ ಅನ್ನಿಸ್ತದೆ. ಇನ್ನು ಕೆಲವು ಸರ್ತಿ ಹಾಗೂ ದೇವ್ರು ನನ್ನನ್ನು ಟ್ರೈನ್ ಮಾಡಿದ್ರಲ್ಲ ಅನ್ನೋದಕ್ಕೆ ನೆನೆಸ್ಕೊಂಡಾಗ ಭಾಳ ಸಂತೋಷ ಆಗುತ್ತೆ. ಸೊ ಹಾಗಿರ್ಬೇಕಾದ್ರೆ ಅಲ್ಲಿ ರಕ್ಷಣೆ ಹೊಂದದೇ ಇರುವಂಥ ಅನೇಕರು ಫೋನ್ ಮಾಡ್ತಾಯಿದ್ರು, ಫೋನ್ಗಳ ಮುಖಾಂತರವಾಗಿ ಮಾತಾಡ್ತಾಯಿದ್ರು. ಅವ್ರು ಯಾರು ಅಂತಲೇ ಮುಖಚರ್ಯೆಯೇ ಗೊತ್ತಿಲ್ಲ ನನಗೆ. ಸೊ ಆಗ ಅವ್ರಗಳಿಗೆ ಫೋನ್ನ ಮುಖಾಂತರ ಸುವಾರ್ತೆ ಸಾರೋದಕ್ಕೆ ಸಾಧ್ಯ ಆಯಿತು. ಸೊ ಹಾಗೆ ಆಗ ಸಾರುವಾಗ ಅನೇಕ ಅದ್ಭುತಗಳು ನಡೆದಿದ್ದು ನಾನು ಇವತ್ತಿಗೂ ಸೇವೆಯಲ್ಲಿ ನಿಲ್ಲೋದಕ್ಕೆ ಒಂದು ಕಾರಣ ಆಯಿತು. ಸೊ ಅಂಥದ್ದೊಂದು ಸಂದರ್ಭದಲ್ಲಿ ಅದು ಯಾವ ಮಟ್ಟಕ್ಕೆ ನನ್ನನ್ನು ಪ್ರೇರೇಪಿಸ್ತು ಅಂತಂದರೆ, ಸೊ ನಾನು ಬೀದಿಗಳಲ್ಲಿ ನಿಂತು ಟ್ರ್ಯಾಕ್ಸ್ ಹಂಚಿದ್ದೀನಿ. ನಾನು ಪ್ರತಿ ಸಂಜೆ ನಂದು ಕೆಲಸ ಗಾರ್ಮೆಂಟ್ಸ್ ರೋಡಿಗೆ ಹೋಗ್ಬೇಕಾದ್ರೆ ಅದರ ಒಂದು 100 ಟ್ರ್ಯಾಕ್ಸ್ ತಗೊಬಿಡೋದು, ಅದು ಎಲ್ಲದ್ರ ಮೇಲೆ ನನ್ನ ಫೋನ್ ನಂಬರ್ ಹಾಕೋದು, ಆ ಟ್ರ್ಯಾಕ್ಸನ್ನು ಹಂಚೋದು, ಮತ್ತು ಸರಸ್ವತಿ ಕನ್ವೆನ್ಷನ್ ಹಾಲ್ ಹತ್ರ ನಿಂತು ಯಾವಾಗಲೂ ಟ್ರ್ಯಾಕ್ಸ್ ಹಂಚೋದು, ಇದು ನನ್ನ ಕೆಲಸ ಆಗಿತ್ತು. ಸೊ ಅದೆಲ್ಲ ದಿನಗಳನ್ನು ನೆನೆಸ್ಕೊಳ್ಳುವಾಗ ಭಾಳ ಸಂತೋಷ ಆಗ್ತದೆ. ಸುವಾರ್ತೆ ಸಾರುವಾಗ ಏನಾದರೂ ಶ್ರಮೆಗಳು, ವಿರೋಧಗಳು ಬಂತ ನಿಮಗೆ? ಭಾಳಷ್ಟು ಶ್ರಮೆಗಳು ಸ್ವಂತ ಜನರಿಂದ, ಅನ್ಯ ಜನರಿಂದ ಮತ್ತು ಕಟ್ಟುಪಾಡುಗಳಿಂದ, ಸಂಪ್ರದಾಯವಾದಿಗಳಿಂದ ಖಂಡಿತವಾಗ್ಲೂ ಬಂದಿದೆ. ಅನೇಕ ಶ್ರಮೆಗಳು, ನೋವುಗಳು, ದುಃಖಗಳು, ಏಟುಗಳು ಖಂಡಿತವಾಗ್ಲೂ ಆಗಿದೆ. ಅದೆಲ್ಲ ಸೊ ಇವಾಗ ಸುವಾರ್ತೆ ಅಂತ ಅಂದ ತಕ್ಷಣ ನಮಗೆಲ್ಲ ಭಯ ಜಾಸ್ತಿ. ಹೇಗೆ ಸುವಾರ್ತೆ ಸಾರೋದು, ಸುವಾರ್ತೆ ವಿರುದ್ಧವಾಗಿ ಮತಾಂತರ ಕಾಯಿದೆ ಅದು ಇದು ಅಂತೆಲ್ಲ ತಂದುಬಿಟ್ಟಿದ್ದಾರೆ. ಸುವಾರ್ತೆ ಸಾರಕ್ಕೆ ಹೋದರೆ ಜನ ಹಿಡ್ಕೊಂಡು ನಮಗೆ ಹೊಡೆದ್ಬಿಡ್ತಾರೆ, ಇಲ್ಲಾಂದರೆ ಬೈತಾರೆ, ಅವಮಾನ ಮಾಡ್ತಾರೆ, ಸ್ಟೇಷನ್ಗೆ ಹಾಕ್ಬಿಡ್ತಾರೆ. ಇದೊಂದು ಭಯ. ಸೊ ಈ ಭಯದ ನಡುವೆ ಸುವಾರ್ತೆಯನ್ನು ಸಾರಬೇಕು. ಈಗ ನಾವು ಸಭೆಯಲ್ಲಿ ಎಲ್ರಿಗೂ ಹೇಳ್ತೀವಿ ಹೋಗಿ ಸುವಾರ್ತೆ ಸಾರಿ ಅಂತ. ಸುವಾರ್ತಿಕರು ಯಾಕೆ ಕಡಿಮೆ ಆಗ್ತಾ ಇದ್ದಾರೆ? ಮತ್ತು ಸುವಾರ್ತೆ ಸಾರಬೇಕಾದ್ರೆ ಜನರಲ್ಲಿ, ಕ್ರೈಸ್ತರಲ್ಲಿ ಇರುವಂಥ ಈ ಭಯ ಹೋಗಬೇಕಾದ್ರೆ ಏನು ಮಾಡಬೇಕು? ನಾವೀಗ ಕರ್ನಾಟಕ ಪ್ರದೇಶದಲ್ಲಿದ್ದೇವೆ. ಈ ಕರ್ನಾಟಕ ಪ್ರದೇಶದಲ್ಲಿ
ಇತರ ಪ್ರದೇಶಗಳಿಗೆ ಹೋಲಿಸ್ಕೊಂಡ್ರೆ ಇರುವಷ್ಟು ವಿರೋಧ ಏನೂ ಇಲ್ಲ. ಅಲ್ದ ಇತರ ಪ್ರದೇಶಗಳನ್ನು ಹೋಲಿಸ್ಕೊಂಡ್ರೆ ಖಂಡಿತವಾಗ್ಲೂ ಅಲ್ಲಿ ತಮ್ಮ ಪ್ರಾಣಗಳನ್ನು ಒಂದು ಕೈಯಲ್ಲಿ, ತಮ್ಮ ಬೈಬಲ್ನ ಒಂದು ಕೈಯಲ್ಲಿ ಹಿಡ್ಕೊಂಡು ಸೇವೆ ಮಾಡ್ತಿರುವಂಥ ಅತಿ ದೊಡ್ಡ ಮಹನೀಯರು ಇವತ್ತಿಗೂ ಇದ್ದಾರೆ. ಅಂಥವ್ರ ಜೊತೆಯಲ್ಲಿ ನಾವು ಸೇವೆ ಮಾಡ್ತಿದ್ದೀವಿ, ಅಂಥವ್ರ ಮಧ್ಯದಲ್ಲಿ ನಾವಿದ್ದೀವಿ, ಅವರಿದ್ದಂಥ ಕಾಲದಲ್ಲಿ ನಾವಿದ್ದೀವಿ ಅಂತ ಅನ್ನಿಸ್ಕೊಳ್ಳೋದೇ ನಿಜವಾದ ಹೆಮ್ಮೆ. ಸೊ ಹಾಗಾಗಿ ಸುವಾರ್ತೆ ವಿಷಯದಲ್ಲಿ ಕರ್ನಾಟಕ ಪ್ರದೇಶದಲ್ಲಿ ಅತೀ ಹೆಚ್ಚು ನರಕ ಅನುಭವಿಸ್ತೀನಿ ಅನ್ನೋದೆಲ್ಲ ಅಷ್ಟೊಂದು ಸೂಕ್ತವಾದಂಥ ಪದ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ, ನನ್ನ ವೈಯಕ್ತಿಕ ಅಭಿಪ್ರಾಯ. ಸೊ ಇಲ್ಲಿ ಸುವಾರ್ತೆ ಸಾರೋದಕ್ಕೆ ಬಹಳ ಮುಖ್ಯವಾದಂಥ ತಡೆ ಯಾರು ಅಂತಂದರೆ ನಾನೇ. ಏನಂದರೆ ಬಹಳ ಮುಖ್ಯವಾಗಿ ಮನುಷ್ಯರ ಮಧ್ಯದಲ್ಲಿ ಈ ಫಿಯರ್ ಆಫ್ ರಿಜೆಕ್ಷನ್ ಇದೆ, ತಿರಸ್ಕಾರದ ಭಯ ಇದೆ. ನಾನು ನಂಬ್ತಾ ಇರುವಂಥ ಸಂಗತಿಯನ್ನು ಇತರರಿಗೆ ಹೇಳಿದ್ರೆ ಅವ್ರು ನನ್ನನ್ನು ಎಲ್ಲಿ ಹೀಯಾಳಿಸ್ತಾರೋ, ನಾಳೆ ಬೆಳಗ್ಗೆಯಿಂದ ಎಲ್ಲಿ ಮಾತಾಡ್ಸೋದು ಬಿಡ್ತಾರೋ, ನಾಳೆ ಬೆಳಗ್ಗೆಯಿಂದ ಎಲ್ಲಿ ನನ್ನನ್ನು ದೂರ ಇಡ್ತಾರೋ, ಅವ್ರು ನಾಳೆ ಬೆಳಗ್ಗೆಯಿಂದ ಎಲ್ಲಿ ನನ್ನನ್ನು ಅವರು ಭಾಳ ಚೀಪಾಗಿ ನೆನೆಸ್ತಾರೋ, ಈ ಕೆಲವು ದುರಭಿಪ್ರಾಯಗಳಿಂದನೇ ನಾವು ಸುವಾರ್ತೆ ಸಾರೋದನ್ನು ಕಡಿಮೆ ಮಾಡಿದ್ದೀವಿ. ನಾವಿದಕ್ಕೆ ಬೇರೇನೋ ನಮ್ಮ ಸೋಗಲಾಡಿತನಕ್ಕೆ ರೇಷ್ಮೆ ಸೀರೆ ಹೊಡಿಸೋದ್ರಲ್ಲಿ ನಾವು ಬಹಳ ನಿಸ್ಸೀಮರು. ನಾವು ಅದಕ್ಕೆ ಏನೇನೋ ಪದಗಳನ್ನ ಬಳಸ್ತೇವೆ. ನಾವು ಅದಕ್ಕೆ ಇದಕ್ಕೆ ಅಲ್ಲಿ ಹಾಗೆ ಹೀಗೆ ಏನೇನೋ ಬಳಸ್ತೀವಿ. ಆದರೆ ಅದು ಸರಿಯಾದ ಕಾರಣ ಫಿಯರ್ ಆಫ್ ರಿಜೆಕ್ಷನ್. ನಾನು ಇವತ್ತವರೆಗೂ ನೋಡಿದ್ರಲ್ಲಿ ಅವ್ರು ನಮ್ಮನ್ನು ಏನು ಅನ್ಕೊಳ್ತಾರೋ, ಅವ್ರು ನಮಗೆ ಏನಾಗುತ್ತೋ, ಈ ಫಿಯರ್ ಆಫ್ ರಿಜೆಕ್ಷನಿಂದ ಹೊರಗಡೆ ಬಂದಂಥ ಮನುಷ್ಯ ಅತ್ಯುತ್ತಮವಾದಂಥ ಸುವಾರ್ತಿಕನಾಗೋದಕ್ಕೆ ಸಾಧ್ಯ ಇರ್ತದೆ. ಸೊ ಫಿಯರ್ ಆಫ್ ರಿಜೆಕ್ಷನ್, ಯಾರು ನನ್ನನ್ನು ಕೈ ಬಿಟ್ಟರೂ ಕೂಡ ದೇವರು ನನ್ನನ್ನು ಕೈ ಬಿಡೋದಿಲ್ಲ ಅನ್ನುವಂಥ ಒಂದು ಸಂಗತಿ. ಮತ್ತು ಎರಡನೇದು, ಸುವಾರ್ತೆಯನ್ನು ಸಾರದೇ ಇರೋದಕ್ಕೆ ಇನ್ನೊಂದು ನಾನು ಕಂಡುಕೊಂಡಂಥ ಬಹಳ ಮುಖ್ಯವಾದ ಕಾರಣ ಗರ್ವ. ಗರ್ವಿಗಳು ದೇವರ ರಾಜ್ಯದ ಹೆಸರಿನಲ್ಲಿ ಸಾಂಪ್ರದಾಯಿಕತೆಯನ್ನು, ಧಾರ್ಮಿಕತೆಯನ್ನು ಕಟ್ಕೊಂಡು ದೇವರ ರಾಜ್ಯದ ಹೆಸರಿನಲ್ಲಿ ತಮ್ಮ ಸ್ಥಾಪನೆಗಳನ್ನು ಸ್ಥಾಪಿಸ್ಕೊಂಡು ಅದನ್ನು ಕೆಲವು ಸಾರ್ತಿ ಅದರ ಏನು ಹೇಳ್ತಾರೆ, ಅದನ್ನು ವೈಭವೀಕರಿಸ್ತಾ ಅದನ್ನು ವಾಣಿಜ್ಯೀಕರಣಗೊಳಿಸಿ ಅದನ್ನು ಕಮರ್ಷಿಯಲೈಸ್ಡ್ ಮಾಡಿ ಅದರಿಂದ ಹೊಂದಬಹುದಂಥದ್ದು ಲೌಕಿಕವಾದಂಥ ಸಂಗತಿಗಳಿಂದ, ಲೌಕಿಕವಾದ ಮರ್ಯಾದೆಗಳಿಂದ ತಮ್ಮಂತ ತುಂಬಿಸ್ಕೊಳ್ಳೋ ನಿಟ್ಟಲ್ಲಿ ಜೀವನ ಮಾಡ್ತಾ ಇವತ್ತು ಸುವಾರ್ತೆ ಸಾರೋರು ಕಡಿಮೆ ಆಗಿದ್ದಾರೆ. ಸೊ ಗರ್ವ ಮತ್ತು ತಿರಸ್ಕಾರದ ಭಯ ನಾನು ಸುವಾರ್ತೆ ಸಾರೋದಕ್ಕೆ ಅಡೆತಡೆಯಾಗಿರುವಂಥ ಬಹಳ ಮುಖ್ಯವಾದಂಥ ಧಾರ್ಮಿಕವಾದಂಥ ಶಾಸನಗಳು ಅಥವಾ ಸರ್ಕಾರದ ಲೌಕಿಕವಾದ ಶಾಸನಗಳು ಇವು ನಮ್ಮನ್ನು ತಡೀತಿದ್ದಾವೆ ಅನ್ನೋದು ನಾನು ನಂಬಲ್ಲ ಅದನ್ನು. ಸೊ ಫಿಯರ್ ಆಫ್ ರಿಜೆಕ್ಷನ್, ತಿರಸ್ಕಾರದ ಭಯ ಮತ್ತು ಪ್ರೈಡ್, ಗರ್ವ, ಇವೆರಡೇ ನನ್ನ ಕಣ್ಣಿಗೆ ಕಂಡಂಥ ಅತಿ ದೊಡ್ಡ ಹಿಂಡ್ರೆನ್ಸ್. ಸೊ ಈಗ ನಾವು ಈ 2025-2026 ತುಂಬ ಡಿಜಿಟಲೈಸ್ ಆಗಿಬಿಟ್ಟಿದ್ರು ಸುವಾರ್ತೆ ಅವಶ್ಯಕತೆ ಬಹಳ ಇದೆ ಇನ್ನು, ನಿಜನಾ? ಬಹಳ 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 ಇದೆ. ಸುವಾರ್ತೆಯ ಹೆಸರಲ್ಲಿ ಮೊದಲನೇದಾಗಿ ತುಂಬಿಸ್ತಿರೋ ಕಸದ ಬುಟ್ಟಿನ ತೆಗೆದು ಹೊರಗಡೆ ಎಸಿಬೇಕು. ಸುವಾರ್ತೆ ಹೆಸರಲ್ಲಿ ಏನೇನೋ ಸಾರ್ತಾರೆ. ಸುವಾರ್ತೆ ಹೆಸರಲ್ಲಿ ಬಿಡುಗಡೆ ಮಹೋತ್ಸವ, ಬಿಡುಗಡೆ ಯಾವುದರಿಂದ ಬಿಡುಗಡೆ ಮಹೋತ್ಸವ ಹೊಂದೋದಕ್ಕೆ ಯಾರು ಹೋಗಬೇಕು? ಅವಿಶ್ವಾಸಿಗಳು ಬರಬೇಕು. ಆದರೆ ಇಲ್ಲಿ ಬಿಡುಗಡೆ ಮಹೋತ್ಸವಕ್ಕೂ ವಿಶ್ವಾಸಿಗಳೇ, ಭಾನುವಾರದ ಆರಾಧನೆಗೂ ವಿಶ್ವಾಸಿಗಳೇ, ಸುವಾರ್ತೆ ಕೇಳೋದಕ್ಕೂ ವಿಶ್ವಾಸಿಗಳೇ, ಅದ್ಭುತ ಹೊಂದೋದಕ್ಕೂ ವಿಶ್ವಾಸಿಗಳೇ. ಬರೀ ವಿಶ್ವಾಸಿಗಳಿಂದಲೇ ತಮ್ಮನ್ನು ತಾವು ಆತ್ಮರೀತಿಯ ಮುಖಾಂತರವಾಗಿ, ಆ ಪದ ಸೂಕ್ತನೋ ಅಲ್ವೋ ನನಗೆ ಗೊತ್ತಿಲ್ಲ, ಆದರೆ ತಮ್ಮನ್ನು ತಾವೇ ಡೋಪಮೈನ್ಗಳನ್ನ ಉತ್ತೇಜನಗೊಳಿಸ್ಕೊಂಡು ಅದರಲ್ಲಿ ಒಂದು ಹಿಪ್ನೋಟೈಸ್ ಆಗ್ತಿದ್ದಾರೋ ಅಥವಾ ಮೆಸ್ಮರೈಸ್ ಆಗ್ತಿದ್ದಾರೋ ಲೌಕಿಕವಾದ ದೇವರನ್ನು ಏಸು ಕ್ರಿಸ್ತನ ಹೆಸರಲ್ಲಿ ಆರಾಧಿಸ್ತಿದ್ದಾರೆ. ಇದು ಬಹಳ ಬಹಳ ಕೆಟ್ಟ ಸಂಗತಿ. ಆದರೆ ಖಂಡಿತವಾಗಿ ನಡೀತಾ ಇರುವಂಥ ಕಟು ಸತ್ಯ. ಆದರೆ ಇಂಥದ್ರ ಮಧ್ಯದಲ್ಲೂ ದೇವರು ಅತ್ಯದ್ಭುತವಾದ ಕಾರ್ಯ ಮಾಡ್ತಿದ್ದಾನೆ. ಅನೇಕರು ರಕ್ಷಣೆಗೆ ಇವತ್ತು ಬರ್ತಿದ್ದಾರೆ. ಅನೇಕ ವಿಧವಾದಂಥ ಮಾರ್ಗ ಮಧ್ಯದಲ್ಲಿದ್ದಂಥ ಕೆಡುಕುಗಳೇ ಅವರನ್ನು ಒಳ್ಳೆಯವ್ರನ್ನಾಗಿ ಮಾಡೋದ್ರ ಮುಖಾಂತರವಾಗಿ, ಕೆಡುಕುಗಳೇ ಅವರನ್ನು ಸುವಾರ್ತೆ ಸಾರೋದಕ್ಕೆ ನಿಲ್ಲಿಸಿದ ಮುಖಾಂತರವಾಗಿ ನಡೀತಾ ಇರುವಂಥ ಅನೇಕ ಸಂಗತಿಗಳನ್ನು ನಾನು ನೋಡ್ತಾ ಇದ್ದೇನೆ. ಓಕೆ, ನೈಸ್. ಈಗ ಈ ಕಾಲದಲ್ಲೂ ಕ್ರಿಸ್ತನು ಬರುವವರೆಗೂ
ಸುವಾರ್ತೆ ಅವಶ್ಯಕತೆ ಬಹಳ ಇದೆ. ಲೋಕದ ಕಟ್ಟ ಕಡೆವರೆಗೆ ಹೋಗಿ ವಾಕ್ಯನೇ ಬರೀತದಲ್ಲ, ಬರೋವರೆಗೂ ನಾ ಬಂದರೂ ಕೂಡ ನೀವು ಸವರ್ತನ್ಸ್ ಪೂರ್ತಿಯಾಗಿ ಸರಿರೋದಿಲ್ಲ ಅಂತ. ಸೊ ಹಾಗಾದರೆ ಸುವಾರ್ತೆ ಅವಶ್ಯಕತೆ ಬಹಳ ಇರುವಾಗ ನೋಡ್ತಾ ಇರುವಂಥ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವಿನ್ನೂ ಮನೇಲಿ ಕೂತ್ಕೊಳ್ಳೋದಕ್ಕೆ ಸಮಯ ಅಲ್ಲ. ಏನಾಗ್ಬೋದು, ನಮ್ಮನ್ನ ಕೆಟ್ಟವರು ಅನ್ಬೋದು, ನಮ್ಮನ್ನು ಸುಳ್ಳರು ಅನ್ಬೋದು, ನಮ್ಮನ್ನು ನಾಟಕಕಾರರು ಅಂತ ಅನ್ಬೋದು, ಅಥವಾ ನಮ್ಮನ್ನು ನೋಡಿ ಏನೇನೋ ಪದಗಳಿಂದ ಬಳಸ್ಬೋದು. ಆದರೆ ನಾವು ಎಂಥವರಾಗಿದ್ದೇವೋ ದೇವರ ಕೃಪೆಯಿಂದಲೇ ಅಂಥವರಾಗಿದ್ದೇವೆ. ಸೊ ಹಾಗಿರ್ಬೇಕಾದ್ರೆ ನಾವು ಯಥಾರ್ಥವಂತರಾಗಿ ಜೀವಿಸೋದು ಮೊದಲನೆಯ ಸುವಾರ್ತೆಯ ಲಕ್ಷಣ. ಸಭ್ಯಸ್ಥರಾಗಿ, ನಾನು ಕೈ ಮುಗಿದು ಕೇಳ್ತೇನೆ ವಿಶ್ವಾಸಿಗಳು, ದಯವಿಟ್ಟು ಎರಡು ಥರದ ಜೀವನ ಮಾಡದೆ ಬಹಳ ಸಭ್ಯಸ್ಥರಾಗಿ ಜೀವನ ಮಾಡೋದು, ಒಳಗೊಂದು ಹೊರಗೊಂದು ಇಲ್ಲದ ಜೀವಿತನೇ ಮೊದಲನೇ ಸುವಾರ್ತೆಯ ಮೆಟ್ಟಲು. ಸೊ ಆ ರೀತಿಯಾದಂಥ ಜೀವಿತವನ್ನು ಪ್ರಾರಂಭಿಸ್ಬಿಟ್ರೆ ಆಟೋಮೆಟಿಕ್ಕಾಗಿ ಅದು ಸತ್ಯದ ಕಡೆಗೆ ನಮ್ಮನ್ನು ನಡೆಸಲ್ಪಡ್ತದೆ. ಸೊ ಹಾಗಾಗಿ ಯಥಾರ್ಥತ್ವದ ಜೀವಿತ ಸ್ವಾರ್ಥಿಕನ ಮೊದಲನೇ ಗುಣಲಕ್ಷಣ. ಸೊ ಯಥಾರ್ಥತ್ವದ ಜೀವಿತ ನಮ್ಮದಾಗಿಸ್ಕೊಂಡ್ರೆ ನಾವು ಖಂಡಿತವಾಗ್ಲೂ ಸ್ವಾರ್ಥಿಕರಾಗಿ ಬದಲಾಗ್ತೀವಿ. ಓಕೆ, ನೈಸ್. ಓಕೆ ವೀಕ್ಷಕರೇ, ಇವರಿಗೆ ಸುವಾರ್ತೆಯ ವಿಷಯವಾಗಿ ನೋಡಿದ್ದೇವೆ. ಸುವಾರ್ತೆ ಬಹಳ ಅತ್ಯವಶ್ಯವಾಗಿ ಬೇಕಾಗಿದೆ. ನಶಿಸುವಂಥ ಜನರನ್ನು ಕ್ರಿಸ್ತನ ಕಡೆಗೆ, ಸತ್ಯದ ಕಡೆಗೆ ನಡೆಸುವುದು ನಿಮ್ಮೆಲ್ಲರ ಜವಾಬ್ದಾರಿ ಇದೆ. ನಮ್ಮ ಜವಾಬ್ದಾರಿಯನ್ನು ತಪ್ಪದೆ ಮಾಡುವವರಾಗಿರೋಣ. ಏನೇ ಕಷ್ಟ ಬಂದರೂ, ಶೋಧನೆ ಬಂದ್ರೂ ನಾವು ಹೇಗೆ ಸತ್ಯದ ಮಾರ್ಗದಲ್ಲಿ ನಡೆಯುತ್ತಾ ಸತ್ಯವಂತರಾಗಿ ಜೀವಿಸುತ್ತಾ ಮಾದರಿಗಳಾಗಿದ್ದು ಸುವಾರ್ತೆ ಸಾರಬೇಕೋ ಆ ಜವಾಬ್ದಾರಿಯನ್ನು ಮಾಡೋರಾಗಿರೋಣ. ಸೊ ಇದೆಲ್ಲ ನಿಮಗೆ ಉಪಯುಕ್ತವಾಗಿದೆ ಎಂಬುದಾಗಿ ನೆನೆಸ್ತೇನೆ. ಮುಂದಿನ ವಾರ ಮತ್ತೊಂದು ಟಾಪಿಕ್ ಒಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೆ ಯೇಸು ಕ್ರಿಸ್ತನ್ ತಾನೇ ನಿಮ್ಮನ್ನು ಕಾದು ನಡೆಸಲಿ. ಪ್ರೈಸ್ ಲಾರ್ಡ್.